ರಾತ್ರಿ ಆದರೆ ಎಣ್ಣೆ ಐಟಲ್ಲಿ ಕೈಗೆ ಸಿಕ್ಕಿದ್ದು ಹೊಡೆದಾಕೋದು, ಬೆಳಗ್ಗೆ ಆದರೆ ಅದನ್ನ ರೆಡಿ ಮಾಡ್ಸೋಕೆ ನನ್ನ ಹಾಕೊಂಡು ಸುತ್ತಾಡೋದು. ಊರೆಲ್ಲ ಸುತ್ತಿದ್ರು ರೆಡಿ ಮಾಡೋಕೆ ಹಿಂದೆ ಮುಂದೆ ನೋಡ್ತಾವ್ರೆ. ನೀವೇನು ಬಾಸ್ ಈ ಬಿಸಿಲಲ್ಲಿ ನನ್ನ ಹಾಕೊಂಡು ಹಿಂಗೆ ಸುತ್ತಾ ಇದ್ರಾ? ಇಲ್ಲೇ ಅಲ್ವೇನೋ ತಗೊಂಡಿದ್ದು, ಈಗ ನೋಡಿ ಹೆಂಗೆ ಡೀಲ್ ಮಾಡ್ತೀನಿ ಇದನ್ನ. ಬಾಸ್ ಅದು ವ್ಯಾರಂಟಿ ಬಿಲ್ಲು ಎರಡೂ ಇಲ್ವಲ್ಲ ಬಾಸ್? ನೀನು ಅದಕ್ಕೆ ಬಾರೋ, ನಾನು ರೆಡಿ ಮಾಡಿಸ್ತೀನಿ. ಆಯ್ತು ಬಿಡಿ ಬಾಸ್. ಹೌದು, ಇದನ್ನ ನಾವೇ ಅಲ್ವಾ ಬಾಸ್ ಡ್ಯಾಮೇಜ್ ಮಾಡಿರೋದು? ಈಗೇನು ಹೋಗಿ ಅವ್ರಿಗೆ ಹೇಳ್ತೀಯಾ? ಬಿಟ್ರೆ ಮಗ ನನ್ನೇ ಹಾಕೊಡಂಗಿದ್ಯಾ ನೀನು? ಲೇ ಮರಿ, ಹೇಳಿ ಸರ್. ಸಿಸ್ಟಮ್ ವರ್ಕ್ ಆಗ್ತಾ ಇಲ್ಲ ನೋಡಮ್ಮ. ಏನಾಗ್ತಿದೆ? ಆನ್ ಆಗ್ತಾ ಇಲ್ಲ. ಹೆಂಗ ನೀವು ಗುರು ಬಲ್ ನನ್ನ ಮಗ. ಎಷ್ಟು ದಿನ ಆಯ್ತು ಸರ್ ತಗೊಂಡು? ಇಲ್ಲೇ ಮೊನ್ನೆ ತಗೊಂಡಿದ್ದು. ಬಿಲ್ ತಂದಿದ್ದೀರಾ? ಬಿಲ್ ತಂದಿದ್ರೆ ಮಾತ್ರ ಮಾಡ್ಕೊಡೋದಾ? ಏಯ್ ರೆಗ್ಯುಲರ್ ಕಸ್ಟಮರ್ ಮಾಡಲೇ. ಊರೆಲ್ಲ ಸುತ್ತಿಸ್ಕೊಳ್ಕೊಬತ್ತವನೆ, ಇವನು ಯಾವ ರೆಗ್ಯುಲರ್ ಕಸ್ಟಮರ್ ಗುರು? ಬಿಲ್ ಇಲ್ಲ ಅಂದರೆ ಮಾಡ್ಕೊಡೋಕ್ಕಾಗಲ್ಲ. ಫಿಸಿಕಲ್ ಡ್ಯಾಮೇಜಸ್ ಬೇರೆ ಆಗಿದೆ. ಸರ್ವಿಸಿಗೆ ಎಕ್ಸ್ಟ್ರಾ ಚಾರ್ಜ್ ಮಾಡಲೇಬೇಕು ಸರ್. ಏನು ಎಕ್ಸ್ಟ್ರಾನಾ? ಕಿತ್ತೋಗಿರೋ ಸಿಸ್ಟಮ್ ಕೊಟ್ಟಿರೋ ನೀನು ಮುಚ್ಕೊಂಡು ಮಾಡ್ಕೊಡಲೇ. ಕರೆಕ್ಟಾಗಿ ಮಾತಾಡಿ ಸರ್. ಏನ್ ಕರೆಕ್ಟಾಗಿ ಮಾತಾಡೋದು? ಹಂಗಂದ್ರೆ ನಿನ್ ಮಾತಿನ ಅರ್ಥ ನಾನು ಹೊಡೆದಾಕೊಂಡು ತಗೊಂಬಂದಿದ್ದೀನಿ ಅಂತನಾ? ಯಾರು ಗೊತ್ತು? ಹೇಯ್ ಸರ್ ಒಂದು ನಿಮಿಷ. ಏನಾಯ್ತು ರಘು? ಬಿಲ್ಲು ವಾರಂಟಿ ಎರಡೂ ಇಲ್ಲ, ರೆಡಿ ಮಾಡ್ಕೊಡ್ಬೇಕಂತೆ. ಮಾಡ್ಕೊಡಲ್ಲ ಅಂದಿದ್ಕೆ. ಬಿಲ್ಲು ವ್ಯಾರಂಟಿ ಯಾವಾಗ್ಲೂ ಜೋಬಲ್ಲಿ ಕೊಂಡು ನೋಡೋಕ್ಕಾಗುತ್ತಾ? ಇವಾಗ ಏನ್ ಸಾರ್ ಮಾಡ್ಕೊಡಕ್ಕಾಗುತ್ತಾ ಇಲ್ವೋ? ನಾನು ಮಾಡ್ಕೊಡ್ತೀನಿ, ನೀವು ಕೂತ್ಕೊಳ್ಳಿ ಸರ್. ನೀನಾ? ನೀವು ಕೂತ್ಕೊಳ್ಳಿ ಸರ್, ನಾನು ಮಾಡ್ಕೊಡ್ತೀನಿ. ದೇವ್ರ ಕೈ ಕೊಟ್ಟಿರೋದು ನಮ್ಮ ತಪ್ಪನ್ನ ನಾವೇ ಸರಿ ಮಾಡ್ಕೊಳಕ್ಕಲ್ವೇನೋ? ನೀನು ಇನ್ನೂ ಸರಿ ಮಾಡ್ಕೊಂಡೇ ಇಲ್ಲ. ಇವನ್ಗೆ ಕೊಟ್ಟಂಗೈತೆ ಟಾಂಗು. ಹಿಂಗೆ ನೋಡ. ಏಯ್ ನೋಡ ನೋಡ ಹಿಂಗೆ ನೋಡ, ಸಖತ್ತಾಗೈತೆ ನೋಡ. ಸರ್ ರೆಡಿಯಾಗಿದೆ ನೋಡಿ. ಏನು ಇದು? ಕೈ ಇರೋರೇ ಇದನ್ನ ರೆಡಿ ಮಾಡಕ್ಕೆ ಹಿಂದೆ ಮುಂದೆ ನೋಡಿದ್ರು, ಅಂಥದ್ರಲ್ಲಿ ನೀವು? ಕೈ ಇರೋರು ಯಾರು ಲಾಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ಸರ್. ಆದರೆ ಕೈ ಲಾಸ್ ಮಾಡ್ಕೊಂಡು ನನ್ನಂಥವ್ರು ಯಾರು ಲಾಭಕ್ಕೋಸ್ಕರ ಕೆಲಸ ಮಾಡಲ್ಲ ಸರ್. 2 ಹೊತ್ತಿನ ಊಟಕ್ಕೋಸ್ಕರ ಕೆಲಸ ಮಾಡ್ತೀವಿ. ಮಣಿ ಕೊಟ್ಟು ಕಳಿಸೋ. ರೆಡಿ ಆಗಲ್ಲ ಅನ್ಕೊಂಡಿದ್ವಿ. ಅದು ಬೆಳಿಗ್ಗೆನೆ ಕರ್ಕೊಂಡು ಏನಾಗ್ತಿರ್ಲಿಲ್ವಾ? ಇವನ ಮಣಿ ಗಣಿ ಇದ್ದಂಗವನೇ. ತಗೊಳ್ಳಿ ಸರ್. ಎಲ್ಲಪ್ಪ ನಿಮ್ಮ ಓನರು? ಇಷ್ಟೊತ್ತು ಸಿಸ್ಟಮ್ನ ರೆಡಿ ಮಾಡಿದ್ರಲ್ಲ ಸರ್, ಅವರೇ ಸರ್ ಓನರು.
ಸರ್ 1 ನಿಮಿಷ ಮತ್ತೆ ಮಾಡ್ತೀನಿ. ಸರ್ ಮತ್ತೇನೋ ಪ್ರಾಬ್ಲಮಾ? ತಪ್ಪೆಲ್ಲ ನಂದೇ ಸರ್, ದಯವಿಟ್ಟು ಕ್ಷಮೆ ಇರಲಿ. ಕೈನೇ ನಂಬ್ಕೊಂಡು ಬದುಕ್ತಾರೆ ಎಷ್ಟೋ ಜನಗಳ ಮಧ್ಯೆ ಕೈಲಾಸ್ ಮಾಡ್ಕೊಂಡಿದ್ರು ಕೂಡ ನೀವು ಈ ಕೆಲಸ ಮಾಡಿಕೊಟ್ಟಿದ್ದೀರಾ ಅಂದರೆ ತಗೊಳ್ಳಿ ಸರ್. ನಿಜಕ್ಕೂ ನೀವು ಗ್ರೇಟ್ ಸರ್. ಸಾರಿ ಬ್ರದರ್.